ಪ್ರಿಯ ವೀಕ್ಷಕರೇ, ಮೇ 1ರಂದು ಆಚರಿಸಲಾದ ವಿಶ್ವ ಕಾರ್ಮಿಕರ ದಿನದ ಅಂಗವಾಗಿ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವ ನಡುವೆ ಕರುನಾಡ ಜನ ಸೈನ್ಯ ಸಂಘಟನೆಯು ಅರ್ಥಪೂರ್ಣ ಸೇವಾ ಚಟುವಟಿಕೆಗಳ ಮೂಲಕ ದಿನವನ್ನು ವಿಶೇಷವಾಗಿ ಆಚರಿಸಿದೆ. ಸಂಘಟನೆಯ ರಾಜ್ಯಾಧ್ಯಕ್ಷ ನರಸಿಂಹಯ್ಯ ಅವರ ನೇತೃತ್ವದಲ್ಲಿ ನೆಲಮಂಗಲದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹಾಗೂ ವಿಶೇಷವಾಗಿ ಬಾಣಂತಿಯರಿಗೆ ನೆರವಾಗುವ ಉದ್ದೇಶದಿಂದ ಹಲವು ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಯಿತು. ಕಾರ್ಯಕ್ರಮದ ಅಂಗವಾಗಿ ರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕಾಂಶಯುಕ್ತ ಉಪಹಾರವನ್ನು ವಿತರಿಸಲಾಯಿತು. ಜೊತೆಗೆ ಅಗತ್ಯ ವಸ್ತುಗಳಾದ ಗುಣಮಟ್ಟದ ಬ್ರೆಡ್ ಹಾಗೂ ಚಳಿಯಿಂದ ರಕ್ಷಣೆಗಾಗಿ ಬೆಡ್ಶೀಟ್ಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮದಿಂದ ಆಸ್ಪತ್ರೆಯಲ್ಲಿರುವ ಬಡ ಮತ್ತು ಅಗತ್ಯವಿರುವ ರೋಗಿಗಳಿಗೆ ಮಹತ್ವದ ನೆರವು ಒದಗಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ನರಸಿಂಹಯ್ಯ ಅವರು, ಕಾರ್ಮಿಕರ ದಿನವೆಂದರೆ ಕೇವಲ ರಜೆ ದಿನವಲ್ಲ, ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡುವ ದಿನ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡ ರೋಗಿಗಳು ಹಾಗೂ ತಾಯಂದಿರಿಗೆ ನೆರವಾಗುವುದು ನಮ್ಮ ಸಂಘಟನೆಯ ಸೌಭಾಗ್ಯ ಎಂದು ಹೇಳಿದರು. ಇವತ್ತು ಕಾರ್ಮಿಕ ದಿನಾಚರಣೆ ಏನಾದರೂ ಒಂದು ಪ್ರಯೋಜನ ಬರಬೇಕು ಮಾಡಿದ್ರೆ, ಕಾರ್ಮಿಕರು ಅಂತಂದರೆ ದೇಶದ ಬೆನ್ನೆಲುಬು ಕೂಡ. ಅವರಿಲ್ಲದೆ ಯಾವುದೇ ಒಂದು ಕಟ್ಟಡ ಆಗಲಿ ಅಥವಾ ಸುರಕ್ಷತೆ ಆಗಲಿ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸುಮಾರು ಇವತ್ತು ದೇಶದಲ್ಲಿ ಏನಿದೆಯೋ ಎಲ್ಲ ಜನರು ಸುರಕ್ಷತೆಯಿಂದ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾದ್ರೆ ಕಾರ್ಮಿಕರು ಮೂಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಕಾರ್ಮಿಕರ ಜಯಂತಿ ಅಂತಂದರೆ ಎಲ್ಲೋ ಒಂದು ಪಟಾಕಿ ಹೊಡೆಯೋದು ಅಥವಾ ಎಲ್ಲೋ ಒಂದು ಬಾವುಟ ಹಾರಿಸೋದು ಆ ಥರ ಮಾಡೋದಕ್ಕಿಂತ ಮನುಷ್ಯತ್ವ ಮಾನವೀಯತೆಯಿಂದ 4 ಜನಕ್ಕೆ ಉಪಯೋಗ ಆಗೋವಂಥ ಕೆಲಸ. ನಮ್ಮನ್ನು ನೋಡಿ ನಾವು ಕಾರ್ಮಿಕರಾದರೂ ಕೂಡ ನಮಗೂ ಮನುಷ್ಯತ್ವ ಮಾನವೀಯತೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆ ಒಳಗೆ ರೋಗಿಗಳು ಏನಾದರೂ ಇದ್ದಾರೆ ಅವ್ರಿಗೆಲ್ಲ ಬ್ರೆಡ್ಡು ಮತ್ತು ಡೆಲಿವರಿ ಆಗಿರೋಂಥ ಹೆಣ್ಮಕ್ಳಿಗೆ ಬೆಡ್ಶೀಟು ಮತ್ತು ಬ್ರೆಡ್ಡು ಜೊತೆಗೆ ಫಲಹಾರ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಸಿಹಿ ಹಂಚಿ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಏನು ಸಹಕಾರಿಯಾಗಿ ನಿಂತಿದ್ದಾರೆ, ಇವರೆಲ್ಲ ನಮ್ಮ ಕರ್ನಾಟಕ ಜನಸೈನ್ಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಕಾರ್ಮಿಕರು ಅಂತಂದರೆ ಬರೀ ಶ್ರಮಜೀವಿಗಳು ಅಷ್ಟೇ ಅಲ್ಲ, ಅವರು ಬೇರೆಯವರಿಗೆ ಏನಾದರೂ ಒಂದು ಸಹಾಯ ಮಾಡೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಕರ್ನಾಟಕ ಜನಸೈನ್ಯ ಯಾವತ್ತೂ ಕಾರ್ಮಿಕರ ಪರವಾಗಿ ಇರುತ್ತೆ, ಕಾರ್ಮಿಕರ ಬೆನ್ನೆಲುಬಾಗಿರುತ್ತೆ. ಕಾರ್ಮಿಕರಿಗೆ ಏನೇ ಕುಂದುಕೊರತೆಗಳು ಆದರೂ ಕೂಡ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕೂಡ ಮಾಡ್ತೀವಿ ಅಂತೇಳಿ ಈ ಸಮಯದಾಗ ಹೇಳಕ್ಕೆ ಕಾರ್ಮಿಕರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಏನಾದರೆ ಸರ್ಕಾರದಿಂದ ಸುಮಾರು ಸೌಲಭ್ಯಗಳು ಇದ್ದಾವೆ. ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಹಲವಾರು ಸೌಲಭ್ಯಗಳನ್ನ ಹೆಚ್ಚಿಗೆ ಕೂಡ ಮಾಡಿದ್ದಾರೆ. ಇವತ್ತು ನಾರ್ಮಲ್ಗೆ ಏನಾದರೂ ಸಹಜವಾಗಿ ಮರಣ ಹೊಂದಿದ್ರೆ 75,000 ಕೊಡ್ತಾಯಿದ್ರು ಕಟ್ಟಡ ಕಾರ್ಮಿಕರಿಗೆ, ಇವತ್ತು 1.5 ಲಕ್ಷ ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಕೆಲಸ ಮಾಡೋವಂಥ ಜಾಗದಾಗ ಏನಾದರೂ ಡೆತ್ ಆದರೆ 5,75,000 ಇತ್ತು, ಅದನ್ನು 8 ಲಕ್ಷ ಮಾಡಿದ್ದಾರೆ. ಸರ್ಕಾರದಿಂದ ಇವತ್ತು ತುಂಬ ಯೋಜನೆಗಳು ಬಂದಿದ್ದಾವೆ. ಆ ಯೋಜನೆಗಳನ್ನೆಲ್ಲ ಅವರು ಮನೆ ಬಾಗಿಲು ತಲುಪಿಸೋಂಥ ಕೆಲಸ ನಮ್ಮ ಕರ್ನಾಟಕ ಜನಸೈನ್ಯ ಮಾಡ್ತಾ ಇದೆ. ಜೊತೆಗೆ ಕಾರ್ಮಿಕರು ಸುಮಾರು ಜನಕ್ಕೆ ನಾವು ಅವ್ರಿಗೆ ಸೇಫ್ಟಿ ಬಗ್ಗೆ ಕೂಡ ಅರಿವು ಮೂಡಿಸ್ತಾ ಇದ್ದೀವಿ. ಏಕೆಂದರೆ ಅವರು ಚೆನ್ನಾಗಿದ್ದರೆ ಮಾತ್ರನೇ ಕಟ್ಟಡ ಕಟ್ಟೋಕ್ಕೆ ಸಾಧ್ಯ. ಹಾಗಾಗಿ ಸೇಫ್ಟಿ ತುಂಬ ಮುಖ್ಯ ಅಂತ ಹೇಳಿ ಕಾರ್ಮಿಕರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕರ್ನಾಟಕ ಜನಸೈನ್ಯ ಸದಾ ಸಹಕಾರಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟ. ಕಾರ್ಮಿಕರಿಗೆ ನೀವು ಜೀವನ ಮಾಡೋಕ್ಕೋಸ್ಕರ ದುಡಿಮೆ ಮಾಡ್ತೀರಾ, ಜೀವ ಕೂಡ ತುಂಬ ಮುಖ್ಯ. ಹಾಗಾಗಿ ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಮತ್ತು ತುಂಬ ಜನ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೊತಾ ಇಲ್ಲ. ಅವ್ರಿಗೆ ನಾನು ಎಲ್ಲೋದ್ರೂ ಕೂಡ ಅವ್ರಿಗೆ ಹೇಳ್ತಾ ಇದ್ದೀನಿ, ಸೇಫ್ಟಿ ತುಂಬ ಮುಖ್ಯ. ಯಾಕೆಂದರೆ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಇದೆ. ತಾಯಿ ಇರ್ಬೋದು, ತಂದೆ ಇರ್ಬೋದು, ಮಕ್ಕಳು ಮತ್ತು ಅಜ್ಜಿ ತಾತ ಇವರೆಲ್ಲ ಒಬ್ಬರನ್ನೇ ನಂಬ್ಕೊಂಡಿರ್ತಾರೆ. ಅವರೆಲ್ಲನೂ ಅನಾಥ ಮಾಡಿ ಇವರು ಕೊನೆಯ ಹೆಸರು ಹೇಳೋದು ಬೇಡ. ಇವರು ಸೇಫ್ಟಿಯಾಗಿ ಕೆಲಸ ಮಾಡಿ ಕುಟುಂಬನೂ ಸೇಫ್ಟಿಯಾಗಿ ಮಾಡ್ಕೊಬೇಕು ಅನ್ನೋದು ನನ್ನ ಉದ್ದೇಶ. ಸಂಘಟನೆಯ ಈ ಸೇವಾ ಕಾರ್ಯಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, ಕಾರ್ಮಿಕರ ದಿನವನ್ನು ಸಮಾಜಮುಖಿ ದೃಷ್ಟಿಕೋನದಲ್ಲಿ ಆಚರಿಸುವುದು ಗಮನಾರ್ಹವಾಗಿದೆ. ಇವತ್ತು ಕಾರ್ಮಿಕರ ದಿನಾಚರಣೆ ಇಡೀ ರಾಜ್ಯದಲ್ಲೇ ಎಲ್ಲರೂ ಸಂಭ್ರಮದಿಂದ ಆಚರಿಸುವಂತ ದಿನ. ಯಾರು ಕಾರ್ಮಿಕರು ಮಾತ್ರ. ನಮ್ಮ ಆಸ್ಪತ್ರೆಯಲ್ಲಿ ನಾವೆಲ್ಲ ಕೆಲಸ ಏನೇ ಮಾಡಿದ್ರು, ಕಾರ್ಮಿಕರ ಕೆಲಸ ಮಾಡಿದ್ರು ಕೂಡ ನಾವು ವೈದ್ಯರೇ ನಮ್ಮ ಹತ್ರ ಬರೋದು ರೋಗಿಗಳೇ. ಸೊ ಅವ್ರಿಗೆಲ್ಲ ಇವತ್ತು ಸಂತೋಷದಿಂದ ಸಂಭ್ರಮ ಆಚರಣೆ ಮಾಡಲು ನರಸಿಂಹಯ್ಯವರು
ನಮ್ಮ ಕರ್ನಾಟಕ ಕನ್ನಡ ಸೇನೆಯವರು, ಜನಸೈನ್ಯದವರು, ಎಲ್ಲರ ಸಂಸ್ಥೆಯವರು ಎಲ್ಲಾ ಬಂದು ನಮ್ಮ ರೋಗಿಗಳಿಗೆ ಹಿತದೃಷ್ಟಿಯಿಂದ ಅವರು ಹಣ್ಣು ಹಂಪಲು ಎಲ್ಲಾ ಹಂಚಲು ಬಂದಿದ್ದಾರೆ. ನಮ್ಮ ರೋಗಿಗಳಿಗೆಲ್ಲ ಇವತ್ತು ಸಂಭ್ರಮದಿಂದ ಆಚರಿಸುವಂತ ದಿನಾಚರಣೆ. ಇವತ್ತು ಕಾರ್ಮಿಕರ ದಿನಾಚರಣೆ ಆದ್ರೂ ನಾವು ದಿನ ರೋಗಿಗಳಿಗೆ ನಮ್ಮ ಕಡೆಯಿಂದ ಏನ್ ಟ್ರೀಟ್ಮೆಂಟ್ ಕೊಡ್ತಿರೋ ಅದ್ರ ಜೊತೆಗೆ ಇವರು ಬಂದು ಇವತ್ತು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ನಮ್ಮ ಆಸ್ಪತ್ರೆಯಲ್ಲಿ, ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲದಲ್ಲಿ ಆಚರಣೆ ಮಾಡ್ತಿರೋಂಥದ್ದು ತುಂಬಾ ಸಂತೋಷದ ಸುದ್ದಿ.